ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಬಾದಾಮಿ ಕ್ಷೇತ್ರದ ಮುಷ್ಟಿಗೇರಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಮಾನ್ಯ ಶ್ರೀ ಭೀಮಪ್ಪ ಹನುಮಪ್ಪ ನರಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಆನ್ಲೈನ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್, ತಾವೊಂದು ಈ ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ? ಸರ್, ನಾನು ಇನ್ನೂ ಕಾಲೇಜ್ ಜೀವನದಲ್ಲಿ 93ರಲ್ಲಿ ನಾನು BA ಫೈನಲ್ ಓದ್ತಾ ಇದ್ದೆ. ಓಕೆ. ಅವಾಗಲೇ ನಾನು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ. ಅಂದ್ರೆ ಒಂದು ಯಾರ ಪ್ರೋತ್ಸಾಹದ ಮೇರೆಗೆ ತಾವು ರಾಜಕೀಯ? ಏನಿಲ್ಲ ಸರ್, ನಮ್ಮ ಗ್ರಾಮ ಬಹಳ ಹಿಂದುಳಿದ ಗ್ರಾಮ. ಮೊದಲಿನಿಂದ ಬಹಳ ಒಂದು ಮೂಲ ಸೌಲಭ್ಯಗಳು ಬಹಳ ಕಡಿಮೆ. ಆವಾಗ ಇನ್ನೂ ಕಲಿತವ್ರು ಬಹಳ ಕಮ್ಮಿ ಇದ್ರು ನಮ್ಮ ಗ್ರಾಮದೊಳಗೆ. ನಾವೇ ಬೆಳವಣಿಗೆ ಮಾಡಬೇಕು ಅಂತ ಗ್ರಾಮದ ಒಂದು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ನಾನು ಇನ್ನೂ ಕಾಲೇಜು ಜೀವನದಲ್ಲೇನೆ ಚುನಾವಣೆ ಸ್ಪರ್ಧಿಸಿ ಸ್ವಇಚ್ಛೆಯಿಂದ ರಾಜಕೀಯ ಪ್ರವೇಶ ಮಾಡಿದ್ದೆ. ಅಂದ್ರೆ ತಾವೊಂದು ಜನಪರ ಹೋರಾಟ ಮಾಡಿದ್ರೆ? ಗ್ರಾಮದ ಅಭಿವೃದ್ಧಿಗಾಗಿ ಜನಪರ ಹೋರಾಟ ನಾನು ನಿರಂತರವಾಗಿ ಮಾಡ್ತಾ ಇದ್ದೇನೆ, ಇನ್ನೂ ಮಾಡ್ತೇನೆ. ಮತ್ತೆ ಸಂಘ ಸಂಸ್ಥೆ ಭಾಗವಹಿಸಿದ್ರೆ? ನಮ್ಮಲ್ಲಿ ಯುವಕ ಸಂಘಗಳು, ನಾನು ಯುವಕ ಸಂಘದ ಮುಖಾಂತರ ನಾನು ರಾಜಕೀಯಕ್ಕೆ ಒಂದು ಯುವಕರ ಒಂದು ಸಂಘಟನೆಯನ್ನ ಮಾಡಿಕೊಂಡು. ತಮಗೊಂದು ರಾಜಕೀಯಕ್ಕೆ ಆದರ್ಶ ವ್ಯಕ್ತಿ ಯಾರು ಸರ್? ನಮ್ಮ ಕ್ಷೇತ್ರದ ಶಾಸಕರಾದ ಸನ್ಮಾನ್ ಶ್ರೀ ಚಿಮ್ಮನಕಟ್ಟಿ ಸಾಹೇಬರು ನಮಗೆ ರಾಜಕೀಯ ಆದರ್ಶ ವ್ಯಕ್ತಿಗಳು. ಏನಕ್ಕೆ ಅವರ ಒಂದು ಆದರ್ಶ ತಗೊಳ್ತಿದಾರೆ ತಾವು? ಇಲ್ಲ, ಅವರು ಮಾಡ್ತಕ್ಕಂಥ ಒಳ್ಳೆಯ ಕೆಲಸ ಕಾರ್ಯಗಳು, ಅವ್ರ ಮಾರ್ಗದರ್ಶನ ನಮಗೆ ಅವರ ಒಂದು ಅವರು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ನಮಗೆ ಸದಾ ಬೆನ್ನೆಲುಬಾಗಿ. ತಮ್ಮ ಒಂದು ಕುಟುಂಬ ಸದಸ್ಯರಲ್ಲಿ ಯಾರು ರಾಜಕೀಯಕ್ಕೆ ಪ್ರವೇಶ ಮಾಡಿದಾರ? ಇಲ್ಲ ಸರ್, ನಾನು ನಮ್ಮ ಕುಟುಂಬದಲ್ಲಿ ಯಾರು ರಾಜಕೀಯ ಪ್ರವೇಶ ಮಾಡಿಲ್ಲ. ನಾನೇ ರಾಜಕೀಯ ಪ್ರವೇಶ ಮಾಡಿದ ಮೊದಲ ವ್ಯಕ್ತಿ. ತಾವೊಂದು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ ನಂತರ ಇಲ್ಲಿವರೆಗೆ ಒಂದು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಏನೆಲ್ಲ ಕೆಲಸ ಕಾರ್ಯಗಳು ತಮ್ಮ ಒಂದು ವಾರ್ಡ್ ಅಲ್ಲಿ ಬೆಳವಣಿಗೆ ಮಾಡಿದ್ದಾರೆ? ಸರ್, ನನಗೆ ವಾರ್ಡ್ಗಿಂತ ಇಡೀ ಗ್ರಾಮದ ಅಭಿವೃದ್ಧಿ ಮುಖ್ಯ. ನಾನು ಯಾವುದೇ ನಮ್ಮ ಗ್ರಾಮದೊಳಗೆ ಇರುವಂತವು 2 ವಾರ್ಡು. ನಾನು ನಮ್ಮ ವಾರ್ಡು ಇನ್ನೊಂದು ವಾರ್ಡ್ ಅಂತ ಹೇಳಿ ನನಗೆ ಇದು ಇಲ್ಲ. ಇಡೀ ಗ್ರಾಮದ ಪ್ರತಿ ಕುಟುಂಬದ ಒಂದು ಹಿತ, ಪ್ರತಿ ಕುಟುಂಬ ಮುಂದೆ ಬರ್ಬೇಕು, ಅಭಿವೃದ್ಧಿ ಹೊಂದಬೇಕು, ನಮ್ಮ ಗ್ರಾಮ ಮುಂದೆ ಬರ್ಬೇಕು, ಅಭಿವೃದ್ಧಿ ಆಗ್ಬೇಕು. ಅಂದ್ರೆ ತಾವೊಂದು ಅಧಿಕಾರಕ್ಕೆ ಬರೋ ಮುಂಚೆ ತಮ್ಮ ಒಂದು ಗ್ರಾಮದಲ್ಲಿ ಆಗ್ಲಿ ವಾರ್ಡ್ ಅಲ್ಲಿ ಆಗ್ಲಿ ಯಾವ ತರ ಸಮಸ್ಯೆ ಹೆಚ್ಚಾಗಿತ್ತು? ಅಧಿಕಾರಕ್ಕೆ ಬಂದ್ಮೇಲೆ ಯಾವ ತರ ಬೆಳವಣಿಗೆ? ಸರ್, ಕುಡಿಯುವ ನೀರಿನ ಸಮಸ್ಯೆ ಇತ್ತು, ಸರಿಯಾದ ರಸ್ತೆ ಇದ್ದಿಲ್ಲ, ವಿದ್ಯುತ್ ದೀಪ ಇದ್ದಿಲ್ಲ, ಮೂಲಭೂತ ಸೌಕರ್ಯಗಳು ಯಾವುದೂ ಇದ್ದಿಲ್ಲ. ಕೇವಲ 4ನೇ ತರಗತಿವರೆಗೆ ಮಾತ್ರ ನಮ್ಮಲ್ಲಿ ಶಿಕ್ಷಣ ಇತ್ತು. ಅಂದ್ರೆ ಅಧಿಕಾರಕ್ಕೆ ಬಂದ್ಮೇಲೆ ಯಾವ ತರ ಬೆಳವಣಿಗೆ ತಂದಿದ್ರ ಸರ್? ಒಳ್ಳೆಯ ಒಂದು ಜಲ ನಿರ್ಮಲ ಯೋಜನೆ ಅಂತ ಹೇಳ್ಬೇಕು. ಆ ಯೋಜನೆಯೊಳಗ ಒಂದು ರಸ್ತೆ ಅಭಿವೃದ್ಧಿಗಳು, ಕುಡಿಯುವ ನೀರಿನ ಒಂದು ವ್ಯವಸ್ಥೆ, ಆ ನಂತರ ಒಂದು ನೈರ್ಮಲ್ಯೀಕರಣದ ವ್ಯವಸ್ಥೆ, ಆ ನಂತರ ಶಾಸಕರ ಒಂದು ಸಹಾಯದಿಂದ ಬೀದಿ ದೀಪದ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿವಿ. ಮೊದಲು ನಮ್ಮ ಗ್ರಾಮ ಗುಡ್ಡದ ಮೇಲಿತ್ತು. ಈಗ ಎಲ್ಲ ಗ್ರಾಮದ ಎಲ್ಲ ಜನರನ್ನ ಕೆಳಗಡೆ ನಾವು ಮನೆಗಳನ್ನ ಮಾಡಿ ತೆಗೆದುಕೊಂಡು ಕೆಳಗೆ ಬಂದಿದ್ದೇವೆ. ಅವ್ರಿಗೆ ಸರಿಯಾದ ರಸ್ತೆ ವ್ಯವಸ್ಥೆ ಇದ್ದಿಲ್ಲ, ಎಲ್ಲಾ ಸೌಲಭ್ಯವನ್ನ ನಾವು ಹೇಳಿದ್ರೆ ತಾವೊಂದು 100 ಭಾಗದಲ್ಲಿ ಎಷ್ಟು ಭಾಗ ತಾವೊಂದು ಬೆಳವಣಿಗೆ ತಂದಿದ್ದೀರಾ ಸರ್? ಇನ್ನು ಬೆಳವಣಿಗೆ ಮಾಡುವ ಎಷ್ಟು ಮಾಡಿದ್ರು ಕಮ್ಮಿನ ಸರ್. ಅಂದ್ರೆ ಎಷ್ಟು ಮಾಡಿದಿರ ಸರ್ ಒಂದು ಅಂದಾಜು? ಈಗಾಗಲೇ ನಾವು ಎಷ್ಟು ಭಾಗ ಬೆಳವಣಿಗೆ ಆಗಿದೆ? ಇನ್ನು ಈಗಾಗಲೇ ಸರಾಸರಿ 75% ಪ್ರತಿಶತ 75% ಬೆಳವಣಿಗೆ ಆಗಿದೆ ಅಂತ ಹೇಳಿ ನನ್ನ ಭಾವನೆ. ಅಧಿಕಾರದ ಅವಧಿಯಲ್ಲಿ 75 ಭಾಗ ಬೆಳವಣಿಗೆ ಆಗಿದೆ ಅಂತ ಹೇಳಿ ನನ್ನ ಭಾವನೆ. ಆದ್ರೂ ಇನ್ನು ಹೆಚ್ಚಿನ ಒಂದು ಅಭಿವೃದ್ಧಿ ಮಾಡಬೇಕು ಅನ್ನುವಂತ ಒಂದು ಸದಾಶಯವನ್ನು ಇಟ್ಕೊಂಡು ನಾನು ಈ ಕ್ಷೇತ್ರದೊಳಗಿದ್ದೀನಿ. 25 ಭಾಗ ಇನ್ನೇನೆಲ್ಲ ಬೆಳವಣಿಗೆ ಆಗ್ಬೇಕು ಅಂತ ಹೇಳಿ ಯೋಜನೆ ಹಾಕೊಂಡಿದ್ದೀವಿ. ಇನ್ನು ನಮ್ಮ ಜನರಿಗೆ ಒಂದು ಶಿಕ್ಷಣದ ವ್ಯವಸ್ಥೆ, ಅವ್ರಿಗೆ ಇನ್ನೂ ಒಂದು ಸ್ವಲ್ಪ ತಿಳುವಳಿಕೆ ಮಾಡ್ತಾ, ಆ ನಂತರ ಆರ್ಥಿಕವಾಗಿ ಅವ್ರನ್ನ ಸಬಲರನ್ನಾಗಿ ಮಾಡಬೇಕು. ಆ ನಂತರ ಒಳ್ಳೆಯ ಒಂದು ಅವರ ಕುಟುಂಬ ವ್ಯವಸ್ಥೆಗಳು, ಆ ನಂತರ ಗ್ರಾಮದ ಜನರಲ್ಲಿ ಒಕ್ಕಟ್ಟನ್ನು ತರಬೇಕು. ರಾಜಕೀಯವಾಗಿ ಕೇವಲ ಚುನಾವಣೆ ಬಂದಾಗ ಮಾತ್ರ ರಾಜಕೀಯ ಮಾಡಬೇಕು. ಚುನಾವಣೆ ಮುಗಿದ ನಂತರ ಇಡೀ ಗ್ರಾಮದ ಅಭಿವೃದ್ಧಿಗೆ ಎಲ್ಲ ಜನರನ್ನ ಒಕ್ಕಟ್ಟು ಮಾಡಿಕೊಂಡು ಗ್ರಾಮದ ಅಭಿವೃದ್ಧಿ ಮಾಡುವಂತ ಬೆಳವಣಿಗೆಯಲ್ಲಿ ಎಲ್ಲರನ್ನು ಪಾಲ್ಗೊಳ್ಳಿಸಬೇಕು. ಒಂದು ಸ್ವಚ್ಛತೆ ಬಗ್ಗೆ ಯಾವ ತರ ಕ್ರಮ ವಹಿಸಿಕೊಂಡಿದ್ರು ತಮ್ಮ ಒಂದು ಸ್ವಇಚ್ಛೆಯಿಂದ? ಸ್ವಚ್ಛತೆ ಬಗ್ಗೆ ಪ್ರತಿಯೊಂದು ಮನೆಯವರಿಗೂ ತಿಳುವಳಿಕೆ ಕೊಡ್ತಾ ಇದ್ದೀವಿ ಸರ್. ಅಂದ್ರೆ ಯಾವ ತರ ಒಂದು ಜನರಲ್ಲಿ ಯಾವ ತರ ಅರಿವು ಮೂಡಿಸ್ತಾ ಇದ್ದೀರಾ? ಸ್ವಚ್ಛತೆ ಇರದೇ ಇದ್ರೆ ಯಾವ ತರ ನಮ್ಮ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ. ಆ ಸ್ವಚ್ಛತೆಯಿಂದ ನಮ್ಮ
ಜೀವನ ಮಟ್ಟ ಹೇಗೆ ಸುಧಾರಣೆ ಆಗುತ್ತೆ, ನಮ್ಮಲ್ಲಿ ದುಡಿತಕ್ಕಂಥ ಜನ ಹೆಚ್ಚು, ಆ ನಂತರ ಸ್ವಚ್ಛತೆ ಇರದೇ ಇದ್ರೆ ಕಾಯಿಲೆಗಳು ಹೆಚ್ಚಾಗ್ತವೆ, ಆ ನಂತರ ದುಡ್ದಂತ ನೀವು ಹಣ ಎಲ್ಲ ಕೇವಲ ಆಸ್ಪತ್ರೆಗೆ ಕೊಡೋದಾಗತ್ತೆ. ಆದ ಕಾರಣ ವೈಯಕ್ತಿಕ ಸ್ವಚ್ಛತೆ ಹಾಗೂ ಕುಟುಂಬದ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೇವೆ. ಅಂದ್ರೆ ಕಾರ್ಯಕ್ರಮದ ಮೂಲಕ ಬೀದಿ ನಾಟಕ, ಆ ನಂತರ ಜನಪದ ಕಲಾವಿದರ ಮುಖಾಂತರ ಇಲ್ಲಿ ನಾವು ಪಂಚಾಯತಿ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ಹಾಕಿಕೊಂಡು ಒಳ್ಳೆಯ ಜನರಿಗೆ ಒಂಥರ ಎಲ್ಲ ಜನರನ್ನು ಸೇರಿಸಿ ಅವ್ರಿಗೆ ತಿಳುವಳಿಕೆ ಬರುವ ಮಟ್ಟದೊಳಗ ತಾವೊಂದು ಸದಸ್ಯರಾಗಿ ಸ್ವಚ್ಛತೆ ಬಗ್ಗೆ ತಮ್ಮ ಒಂದು ವಾರ್ಡ್ ಅಲ್ಲಿ ಅರಿವು ಮೂಡಿಸ್ತಾ ಇದ್ದಾರೆ. ತಮ್ಮ ಒಂದು ವಾರ್ಡ್ ನ ಜನ ಅದನ್ನ ಪರಿಪಾಲನೆ ಮಾಡ್ತಾ ಇದಾರೆ. ನಮ್ಮ ವಿಷಯದೊಳಗ ನಾವು ಹೇಳಿದಂತ ಒಂದು ವಿಷಯನ ಎಲ್ಲರೂ ತಿಳ್ಕೊಂತಾರ. ಆದ್ರೂ ತಿಳಿಲಾರ್ದವ್ರಿಗೆ ಹೆಚ್ಚಿನ ಮಟ್ಟದೊಳಗೆ ಇನ್ನೂ ತಿಳಿಸಿ ಹೇಳಿ ಅವ್ರಿಗೆ ಒಂಥರ ಎಲ್ಲರೂ ಗ್ರಾಮದೊಳಗೆ ಸ್ವಚ್ಛತೆ ಬಗ್ಗೆ ಅರಿವಿನಿಂದ ನಮ್ಮ ಆರೋಗ್ಯದ ಬಗ್ಗೆ ಗ್ರಾಮದ ಒಂದು ಅಭಿವೃದ್ಧಿಯೊಳಗ ಇವತ್ತು ಗ್ರಾಮ ಅಭಿವೃದ್ಧಿ ಆಗ್ಬೇಕಪ್ಪ ಅಂದ್ರೆ ಎಲ್ಲರೂ ಆರೋಗ್ಯವಂತರಾಗಿದ್ರೆ ಮಾತ್ರ ಗ್ರಾಮ ಅಭಿವೃದ್ಧಿ ಆಗ್ತಾವು. ಇವತ್ತು ಗ್ರಾಮದೊಳಗ ಅನಾರೋಗ್ಯ ಹೆಚ್ಚಾದನಪ್ಪ ಅಂತಂದ್ರ ನಮ್ಮ ಆರ್ಥಿಕ ಸ್ಥಿತಿ ಕುಂಠಿತಗೊಳ್ತದೆ. ಆ ಕಾರಣದಿಂದ ಎಲ್ಲರೂ ಆರೋಗ್ಯವಾಗಿರ್ಬೇಕು, ಎಲ್ಲರಿಗೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು, ಎಲ್ರಿಗೂ ಒಂದು ಹೆಚ್ಚಿನ ಒಂದು ಆರೋಗ್ಯದ ಬಗ್ಗೆ, ಶಿಕ್ಷಣದ ಬಗ್ಗೆ, ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲರೂ ಮುಂದೆ ಬರೋದಕ್ಕೆ ನಾವು ಒಂದು ಸ್ವಚ್ಛತೆ ಬಗ್ಗೆ ಹೇಳಿದ್ರೆ ತಾವು ತಮ್ಮ ಒಂದು ಸ್ವ ಇಚ್ಛೆಯಿಂದ ಹೆಚ್ಚಾಗಿ ಶಿಕ್ಷಣದ ಬಗ್ಗೆ ಯಾವ ತರ ಪ್ರೋತ್ಸಾಹ ನೀಡ್ತಿರ ತಾವು? ಶಿಕ್ಷಣದ ಬಗ್ಗೆ ನಮ್ಮಲ್ಲೇ ಕೇವಲ ಮೊದಲ 4ನೇ ತರಗತಿವರೆಗೆ ಶಿಕ್ಷಣ ಇತ್ತು. ಇವತ್ತು 7ನೇ ತರಗತಿವರೆಗೆ ನಾವು ಶಾಲೆಯನ್ನ ಪ್ರಾರಂಭ ಮಾಡಿದ್ದೀವಿ. ಮುಂದಿನ ಶೈಕ್ಷಣಿಕ ವರ್ಷದಿಂದ 8ನೇ ತರಗತಿಯನ್ನ ಇಲ್ಲಿ ನಮ್ಮ ಗ್ರಾಮದೊಳಗೆ ಪ್ರಾರಂಭ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನ ಈಗಾಗಲೇ ಶಾಸಕರ ಹತ್ರ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅವರು ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಆ ನಂತರ ಮೊದಲಿಗೆ ಕೇವಲ ನಾವು ಕಲಿತಕ್ಕಂಥ 93ಕ್ಕಿಂತ ಹಿಂದ್ಗಡೆ ಕೇವಲ 20-30 ಜನ ಹುಡುಗರು ಮಾತ್ರ ಇವತ್ತು ಶಾಲೆ ಒಳಗೆ ಇರ್ತಿದ್ವಿ. ಇವತ್ತು ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಎಷ್ಟಿದೆಪ್ಪ ಅಂತಂದ್ರೆ 603 ಮಕ್ಕಳ ಸಂಖ್ಯೆ ದಾಖಲಾತಿ ಇದೆ. 603 ಮಕ್ಕಳ ದಾಖಲಾತಿ ಇವತ್ತು. ಹಾಗಾಗಿ ಒಳ್ಳೆಯ ಒಂದು ಶೈಕ್ಷಣಿಕವಾಗಿ ಎಲ್ರಿಗೂ ತಿಳುವಳಿಕೆ ಮಟ್ಟ ಬಂದಿದೆ. ಎಲ್ಲರೂ ಮಕ್ಕಳನ್ನ ಶಾಲೆಗೆ ಸೇರಿಸುವಂತ ಒಂದು ವ್ಯವಸ್ಥೆಯನ್ನ, ಅಕಸ್ಮಾತ್ ಶಾಲೆ ಬಿಟ್ಟು ಹೊರಗಿರ್ತಕ್ಕಂಥ ಮಕ್ಕಳು ಯಾರಾದರೂ ಇದ್ರೆ ಅವ್ರ ಮನೆಗೆ ಹೋಗಿ ಅವ್ರ ಪಾಲಕರಿಗೆ ತಿಳುವಳಿಕೆ ಹೇಳಿ, ನಿಮ್ಮ ಮಕ್ಕಳನ್ನ ಬೇರೆ ಯಾವ ಕೆಲಸಕ್ಕೂ ಕಳಿಸ್ಬೇಡ್ರಿ, ಕಡ್ಡಾಯ ಶಿಕ್ಷಣ ಒಂದು ಕಾಯ್ದೆ ಇದೆ, 6ರಿಂದ 14 ವರ್ಷದವರೆಗೆ ಮಕ್ಕಳು ಶಾಲೆಯೊಳಗೆ ಇರಬೇಕು. ಆ ಒಂದು ಉದ್ದೇಶದಿಂದ ನೀವು ಏನಾದರೂ ಶಾಲೆಗೆ ಕಳಿಸದೇ ಇದ್ರೆ ನಿಮ್ಮ ಮೇಲೆ ಕಾನೂನಿನ ಕ್ರಮ ತಗೊಳ್ಳುವಂತ ಒಂದು ಸರ್ಕಾರದ ಯೋಜನೆ ಜಾರಿ ಮಾಡಿದೆ. ಆದ ಕಾರಣ ನೀವು ಮಕ್ಕಳನ್ನ ಸರಿಯಾಗಿ ಶಾಲೆಗೆ ಕಳಿಸ್ಬೇಕು. 14 ವರ್ಷದವರೆಗೆ ನೀವು ಮಕ್ಕಳನ್ನ ಶಾಲೆ ಬಿಡಿಸುವ ಹಾಗಿಲ್ಲ ಅಂತ ಹೇಳಿ ತಿಳುವಳಿಕೆ ಕೊಡ್ತಾ ಇದ್ದೇವೆ. ತಾವೊಂದು ಇಷ್ಟು ಕಾಲಾವಧಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದಿರಾ. ಒಂದು ಸ್ವಚ್ಛತೆ ಆಗಿರ್ಬೋದು, ಒಂದು ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಇಷ್ಟೆಲ್ಲ ಮಾಡಿದಿರಾ. ಒಂದು ಮುಂದಿನ ಕಾಲಾವಧಿಯಲ್ಲಿ ಮಾಡ್ಬೇಕಾಗಿರೋ ಯೋಜನೆ ನಮ್ಮ ಮುಂದೆ ಹಂಚ್ಕೊಂಡಿರ್ತಾವೆ. ಅವಾಗ ಒಂದು ಇಷ್ಟು ಕಾಲಾವಧಿಯಲ್ಲಿ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಜನ ಒಂದು ಹೆಚ್ಚಾಗಿ ಯಾವ ಒಂದು ಕೆಲಸ ನೋಡಿ ನೆನೆಸ್ತಾ ಇರ್ತಾರೆ? ಪ್ರತಿಯೊಂದು ಕೆಲಸಕ್ಕೂ ನಮ್ಮ ಜನ ಬಹಳ ಇವತ್ತು ಗ್ರಾಮದೊಳಗೆ ಎಲ್ಲ ಕೆಲಸ ಕಾರ್ಯಗಳಿಗೆ ನಾವು ಇದನ್ನ ಮಾಡ್ತಾ ಇದ್ದೇವೆ. ಎಲ್ಲರೂ ನಾವು ಹೇಳಿದ ಕೆಲಸಕ್ಕೆ ಒಂದು ಸಹಕಾರ ಕೊಡ್ತಾರೆ. ಅಂದ್ರೆ ತಾವೊಂದು ಇಷ್ಟು ಕಾಲಾವಧಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಕೆಲಸದಲ್ಲಿ ಕಾಮಗಾರಿ ಆಗಿರ್ಬೋದು, ಯಾವ ಒಂದು ಕಾಮಗಾರಿ ನೋಡಿ ಜನ ಕುಡಿಯುವ ನೀರಿನ ಒಂದು ವ್ಯವಸ್ಥೆ, ರಸ್ತೆಗಳ ವ್ಯವಸ್ಥೆ, ಬೀದಿ ದೀಪದ ವ್ಯವಸ್ಥೆ, ಆ ನಂತರ ಈ ಶೈಕ್ಷಣಿಕವಾಗಿ ಶಾಲೆಯ ಒಂದು ಅಭಿವೃದ್ಧಿ, ಆ ನಂತರ ಸುವರ್ಣ ಗ್ರಾಮ ಆಗಿದೆ ಸರ್. ಸುವರ್ಣ ಗ್ರಾಮ ಇವಾಗ ನಾವು ಒಂದು ಹಂತದೊಳಗೆ ಶಾಸಕರಿಗೆ ಹೇಳಿ ಮಂಜೂರಿ ಮಾಡಿಸ್ಕೊಂಡಿದ್ದೀವಿ. ಪ್ರೆಸೆಂಟ್ ಆಗಿಲ್ಲ. ಮೂಲಭೂತ ಸೌಕರ್ಯ ಸೌಲಭ್ಯಗಳನ್ನೆಲ್ಲ ಒದಗಿಸಿದ್ದೀರಾ? ಪಂಚಾಯತಿಯಿಂದಾನೇ ಒದಗಿಸಿದ್ದೇವೆ. ಅಂದ್ರೆ ಜನ ಈಗಲೂ ನೆನೆಸ್ತಾರ ತಮಗೆ ಒಂದು ಕಾಮಗಾರಿ ನೋಡಿ? ಅದು ನಾನು ಹೇಳ್ಕೊಳ್ಳೋದ್ರಾಗ ಅರ್ಥ ಇರೋದಿಲ್ಲ. ತಮ್ಮ ಮನಸ್ಸಿಗೆ ಆ ಕೆಲಸ ಖುಷಿ ಕೊಟ್ಟಿದೆ, ತೃಪ್ತಿ ಕೊಟ್ಟಿದೆ. ಆದ್ರೆ ಇತ್ತಿತ್ತಲಾಗಿ ಯಾಕೋ ಒಂಥರ ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಯಾಕಂದ್ರೆ ಒಂದು ರಾಜಕೀಯ ವೃತ್ತಿ ತನ್ನ ಮನಸ್ಸಿಗೆ ತೃಪ್ತಿ ಕೊಡ್ತಾ ಇದೆಯಾ? ತೃಪ್ತಿ ಕೊಡ್ತಾ ಇದೆ. ಆದ್ರೆ
ಇತ್ಲಾಗಿ ಯಾಕೋ ಒಂಥರ ಕಲುಷಿತ ವಾತಾವರಣ ಇದೆ. ಕೊನೆಯದಾಗಿ ನಮ್ಮ ಒಂದು ಮಾಧ್ಯಮದ ಮೂಲಕ ತಮ್ಮ ಒಂದು ಬಾದಾಮಿ ಕ್ಷೇತ್ರದ ಜನತೆಗೆ ಹಾಗೂ ತಮ್ಮ ಒಂದು ಮುಷ್ಟಿಗೇರಿ ಗ್ರಾಮದ ಜನತೆಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಅಭಿವೃದ್ಧಿ ಹೊಂದಬೇಕು, ಎಲ್ಲ ಗ್ರಾಮಗಳು ಅಭಿವೃದ್ಧಿ ಹೊಂದಬೇಕು. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಮ್ಮ ಬಾದಾಮಿ ಕ್ಷೇತ್ರ ಆಗಲಿ, ನಮ್ಮ ಮುಷ್ಟಿಗೇರಿ ಗ್ರಾಮ ಪಂಚಾಯತಿ ಆಗಲಿ ಎಲ್ಲ ರಂಗದಲ್ಲಿ ಮುಂದೆ ಬರಬೇಕು. ರಾಜ್ಯದೊಳಗೆ ಒಂದು ಒಳ್ಳೆಯ ಗ್ರಾಮ ಪಂಚಾಯತಿ ಅಂತ ಈಗ ಹೆಸರು ತಗೊಳ್ಬೇಕು. ಆ ನಂತರ ನೈರ್ಮಲ್ಯೀಕರಣ, ಸ್ವಚ್ಛತೆ, ಆ ನಂತರ ರಸ್ತೆ ಅಭಿವೃದ್ಧಿಗಳು, ಆ ನಂತರ ಈ ಬೀದಿ ದೀಪದ ವ್ಯವಸ್ಥೆ ಆಗಲಿ, ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ, ಪ್ರತಿಯೊಂದು ಕ್ಷೇತ್ರಗಳಿಗೂ ಪಂಚಾಯತಿ ಅಭಿವೃದ್ಧಿಗಳನ್ನು ಹೊಂದಬೇಕು. ಆ ನಂತರ ಈ ವೈಯಕ್ತಿಕವಾಗಿ ಸಿಗ್ತಕ್ಕಂಥ ಸರ್ಕಾರದ ಸವಲತ್ತುಗಳನ್ನು ಪ್ರತಿಯೊಬ್ಬರಿಗೂ ನಾವು ಪಂಚಾಯತಿ ಸದಸ್ಯರಾಗಿ ತಿಳಿಸಿ ಹೇಳಿ ಅವರಿಗೆ ದೊರಕಿಸಿಕೊಡುವಂತ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ. ತಮ್ಮ ಒಂದು ಕೊನೆಯದಾಗಿ ತಮ್ಮ ಒಂದು ಗ್ರಾಮದ ಒಂದು ಮಹಿಳೆಯರಿಗೆ ಹೇಳೋದಕ್ಕೆ ಇಷ್ಟಪಡ್ತಾರೆ? ಮಹಿಳಾ ಸಂಘಗಳು ಸಾಕಷ್ಟಿವೆ. ಆ ಸಂಘಗಳ ಮುಖಾಂತರ ಸರ್ಕಾರದಿಂದ ಸಿಗತಕ್ಕಂಥ ಸವಲತ್ತುಗಳನ್ನು ಪಡೆದುಕೊಂಡು ಮಹಿಳಾ ಸಂಘಗಳು ಅಭಿವೃದ್ಧಿಯನ್ನು ಹೊಂದಿ ಅವರ ಕುಟುಂಬದ ಆರ್ಥಿಕ ವ್ಯವಸ್ಥೆಯನ್ನು ತಾವು ಅಭಿವೃದ್ಧಿಪಡಿಸಿಕೊಂಡು ಹೈನುಗಾರಿಕೆ ಆಗಲಿ, ಇವತ್ತು ಕೋಳಿ ಸಾಕಾಣಿಕೆ ಆಗಲಿ, ಇನ್ನೂ ಅನೇಕ ಉಪ ಕಸಬುಗಳ ಮುಖಾಂತರ ಕುಟುಂಬಗಳ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಮಹಿಳೆಯರು ಮುಂದೆ ಬಂದು ಸರ್ಕಾರದಿಂದ ಸಿಗತಕ್ಕಂಥ ಪ್ರತಿಯೊಂದು ಯೋಜನೆಗಳನ್ನು ತಾವು ಬಳಸಿಕೊಂಡು ಒಳ್ಳೆಯ ಒಂದು ಕುಟುಂಬದ ಆರ್ಥಿಕ ಪ್ರಗತಿಯನ್ನು ಮಾಡ್ಕೋಬೇಕು ಅಂತ ಹೇಳಿ ಈ ಸಂದರ್ಭದೊಳಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ರಾಜಕೀಯ ಜೀವನ ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಒಂದು ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಅಭಿನಂದನೆ. ನಮಸ್ಕಾರ.